ಬಿ ಡಿ ಎ ಆ್ಯಕ್ಚುಲಿ ಎಲ್ಲೆಲ್ಲಿ ಇವತ್ತು ಡೆವಲಪ್ಮೆಂಟ್ ಮಾಡಿದೆ, ಅಂಥ ಜಾಗಗಳು ಇವತ್ತು ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಕಂಡಿದೆ. ಸೊ ಬಿ ಡಿ ಎಗೆ ಆ್ಯಕ್ಚುಲಿ ನೀವು ಸೀನಿಯಾರಿಟಿ ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ನೀವು ಬಿ ಡಿ ಎ ಆನ್ಲೈನ್ ಮುಖಾಂತರನೂ ಇವತ್ತು ಬಿ ಡಿ ಎ ಸೈಟ್ ಖರೀದಿ ಮಾಡ್ಬೋದು. ನೀವು ಅವರಲ್ಲಿ ಅಪ್ಲಿಕೇಶನ್ ಹಾಕಿ ಅವ್ರ ಪ್ರೊಸೀಜರ್ ಪ್ರಕಾರ ಒಂದು ರಿಸರ್ವೇಷನ್ನು, ಅವರು ಅಲಾಟ್ಮೆಂಟು ಮತ್ತು ಸೀನಿಯಾರಿಟಿ ಮುಖಾಂತರ ನಿಮ್ಮನ್ನ ಕಾಲ್ಫರ್ ಮಾಡ್ತಾರೆ ಸೈಟ್ಗೋಸ್ಕರ. ನೀವು ಅವರು ಡೆವಲಪ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಸೀನಿಯಾರಿಟಿ ಮುಖಾಂತರ, ನಿಮ್ಮ ಎಲಿಜಿಬಿಲಿಟಿ ಮುಖಾಂತರ ಯಾವ ಸೈಟು, ಯಾವ ಸೈಟ್ ಕೊಡ್ಬೋದು ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ನೀವು ಮೊದಲೇ ಒಂದಿಷ್ಟು ದುಡ್ಡಂತ ಯಾವುದು ಒಂದು ಲೇಔಟಿಗೆ ಒಂದಿಷ್ಟು ದುಡ್ಡು ಅಂತ ನಿಗದಿ ಮಾಡಿರ್ತಾರೆ, ಅಪ್ಲಿಕೇಶನ್ ಫೀಸು, ಅದು ಕಟ್ಟಿ ನೀವು ವೆಯ್ಟ್ ಮಾಡೋದಾದರೆ ನಿಮಗೆ ಅಲಾಟ್ಮೆಂಟ್ ಆದರೆ ಮಿಕ್ಕಿದ ದುಡ್ಡು ಕಟ್ಟೋದಕ್ಕೆ ನಿಮಗೆ ಅವರು ಮಾಹಿತಿ ಕೊಡ್ತಾರೆ, ತೊಗೋಬೋದು. ಬಿ ಡಿ ಎಸ್ ಸೈಟಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಉತ್ತಮ. ಅದು ನಿಮ್ಗೆ ಅಲಾಟ್ಮೆಂಟ್ ಆದರೆ ಇಟ್ ಈಸ್ ಲೈಕ್ ಅ ಜಾಕ್ಪಾಟ್, ನಾನು ಹೇಳ್ಬೋಲೆ. ಅದರಲ್ಲಿ ಅಪ್ರಿಸಿಯೇಷನು ಚೆನ್ನಾಗಿರುತ್ತೆ. ನಿಮ್ಗೆ ಮುಂಚೆನೇ ಹೇಳ್ದಂಗೆ, ನಾನು BBMP ಯಾವಾಗ 2007ರಲ್ಲಿ ಸ್ಟಾರ್ಟ್ ಆದಾಗ ಅವರು ಈ ಎ ಖಾತಾ, ಬಿ ಖಾತಾ ಅಂತ 2 ರಿಜಿಸ್ಟರ್ ಇಡ್ತಾರೆ. ಸೊ ಯಾವ್ದು ಲೀಗಲಿ ಎಲ್ಲ ಅಪ್ರೂವಲ್ಸ್ ಇದ್ದು ಮಾಡಿರೋಂಥದ್ದನ್ನು ಎ ಖಾತಾ ಆಗಿ ಮಾಡ್ತಾರೆ. ಈಗ ಯಾವ್ದು ಲೀಗಲ್ ಆಗಿ ಇಲ್ಲ ಮತ್ತು ಅಪ್ರೂವಲ್ಸ್ ಇಲ್ಲದೆ ಇರೋದನ್ನು ಬಿ ಖಾತಾ ಆಗಿ ಮಾಡ್ತಾರೆ. ಎ ಖಾತಾ ಪ್ರಾಪರ್ಟಿಗೆ ಸೌಲಭ್ಯಗಳಂದರೆ ನಿಮಗೆ ಎಲ್ಲ ಥರ ಗೌರ್ಮೆಂಟ್ ಫೆಸಿಲಿಟೀಸ್, ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಗೆ ಲೋನ್ ತೊಗೊಳ್ಳೋವಂಥ ಪಾಸಿಬಿಲಿಟಿ ಇರುತ್ತೆ. ನಾಳೆ ಅಪ್ರೂವಲ್ ಸ್ಟೇಜ್ಗೆ ಹೋದಾಗ ಅವ್ರು ನಿಮ್ಗೆ ಅಪ್ರೂವ್ ಮಾಡ್ತಾರೆ. ಇವೆಲ್ಲ ಬಿ ಖಾತಾಗೆ ವಂಚನೆ ಆಗಿರುತ್ತೆ. ಲೈಕ್ ಈ ಬಿ ಖಾತಾಗೆ ನಿಮ್ಗೆ ಅಪ್ರೂವಲ್ ಸಿಗೋದಿಲ್ಲ, ನಿಮ್ಗೆ ಲೋನ್ ಸಿಗೋದಿಲ್ಲ. ಸೊ ಒಂದು ವೇಳೆ ನಾವು ಬಿ ಖಾತಾ ಸೈಟ್ ತೊಗೊಂಡಿದ್ದೀವಿ, ನಾವು ಅದನ್ನು ನಾವೀಗ ಎ ಖಾತಾ ಮಾಡ್ಕೋಬೇಕು. ಆವಾಗ ಗೌರ್ಮೆಂಟ್ ಈಗ ಅಕ್ರಮ ಸಕ್ರಮ ಅಂತ ಏನು ಫೆಸಿಲಿಟಿ ಕೊಟ್ಟಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಬೆಟರ್ಮೆಂಟ್ ಚಾರ್ಜಸ್ಸು ಮತ್ತು ಕೆಲವೊಂದು ಪೆನಾಲ್ಟೀಸ್ ಚಾರ್ಜಸ್ ಇರುತ್ತೆ, ಅವು ಕಟ್ಕೊಂಡು ನೀವು ಅದನ್ನು ಎ ಖಾತಾಗಿ ಪರಿವರ್ತನೆ ಮಾಡ್ಕೋಬೋದು.